ಎಲ್ಲರಿಗೂ ನಮಸ್ತೆ. ದೇವರು ನೈವೇದ್ಯಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರೋವಂಥದ್ದು ಪಂಚಾಮೃತ. ಅದನ್ನು ಹೇಗೆ ಮಾಡೋದು ಅಂತೆಲ್ಲ ತೋರಿಸ್ತಾ ಇದ್ದೀನಿ. ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಕಪ್ಪಲ್ಲಿ ಹಾಲು ತೊಗೊಂಡಿದ್ದೀನಿ, ಒಂದು ಮುಕ್ಕಾಲು ಕಪ್ ಮೊಸರು ತೊಗೊಂಡಿದ್ದೀನಿ, ಸಕ್ಕರೆ ಸ್ವಲ್ಪ ತೊಗೊಂಡಿದ್ದೀನಿ, ಜೇನುತುಪ್ಪ ಒಂದು ಅರ್ಧ ಕಪ್ಪು, ದಾಳಿಂಬೆ ಮತ್ತು ಸೇಬುಹಣ್ಣು, ಜೊತೆಗೆ ಇಲ್ಲಿ ಬಾಳೆಹಣ್ಣು ಬೇಕಾಗುತ್ತೆ. ನಾನು ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ದೇವ್ರ ಪೂಜೆಗೆ ಇದು ತುಂಬ ಮುಖ್ಯವಾಗಿ ಬೇಕಾಗುತ್ತೆ. ನಾವು ಏನು ಅಡುಗೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಪಂಚಾಮೃತನ ಮಾಡಿದ್ರೂ ಸಾಕಾಗುತ್ತೆ ದೇವ್ರ ನೈವೇದ್ಯಕ್ಕೆ. ಈಗ ಇಲ್ಲಿ ನಾನು 2 ಬಾಳೆಹಣ್ಣನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು 1 ಕಪ್ ಅಷ್ಟು ಸೇಬುಹಣ್ಣನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆ ನಂತರದಲ್ಲಿ ಒಂದು ಅರ್ಧ ಕಪ್ಪಷ್ಟು ದಾಳಿಂಬೆ ಬೀಜ ಹಾಕ್ಕೋಬೇಕಾಗುತ್ತೆ. ಆ ನಂತರ ಸಕ್ಕರೆ ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ ನಾನು. ಆ ನಂತರ ಒಂದು ಮುಕ್ಕಾಲು ಕಪ್ ಮೊಸರು ಹಾಕ್ಕೊಂಡು ನಂತರ ನಾನಿಲ್ಲಿ 1.5 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. 1.5 ಕಪ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಜೇನುತುಪ್ಪ ತೊಗೊಂಡಿದ್ದೀನಿ. ಆ ನಂತರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಷ್ಟೇ ನೋಡಿ ಫ್ರೆಂಡ್ಸ್, ಪಂಚಾಮೃತ ದೇವ್ರ ನೈವೇದ್ಯಕ್ಕೆ ಸಿದ್ಧವಾಗೇ ಬಿಡ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.